ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಸೆಪ್ಟೆಂಬರ್ 13, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಂದರೆ ಎಸ್ಸೆಗೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ಎಸ್ಸೆ ಕುರಿತಾಗಿ ಓಪನ್ ಸೆಷನನ್ನು ನಿಮಗೆ 16ನೇ ತಾರೀಕು ಸೆಪ್ಟೆಂಬರ್ ಫ್ರೈಡೇ 5 ಗಂಟೆಗೆ ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಪ್ರೋಗ್ರಾಮಲ್ಲಿ ಎಸ್ಸೆಯನ್ನು ನಾವು ಯಾವ ರೀತಿಯಾಗಿ ಬರೀಬೇಕು, ಎಸ್ಸೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರಿಪ್ರೇಷನ್ ಯಾವ ರೀತಿಯಾಗಿರಬೇಕು, ಈವನ್ PSI ಎಕ್ಸಾಮ್ ತೆಗೆದುಕೊಂಡಾಗ KS ಎಕ್ಸಾಮ್ ಇರಲಿ, UPSC ಎಕ್ಸಾಮಿನೇಷನಲ್ಲಿ ಎಸ್ಸೆ ಡಿಸೈಡಿಂಗ್ ಫ್ಯಾಕ್ಟರ್. ಎಸ್ಸೆ ಯಾವಾಗಲೂ ಥೀಮ್ ಬೇಸ್ಡ್ ಮೇಲೆ ಕೇಳ್ತಾರೆ. ಈ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಹೆಲ್ತ್ ಕನ್ಸರ್ನ್ ಇರ್ಬೋದು, ಅಥವಾ ವುಮನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂತೆ, ಅಥವಾ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ, ಫಿಲಾಸಫಿಕಲ್ ಎಸ್ಸೆ, ಈ ರೀತಿಯಾದಂಥ ಡಿಫ್ರೆಂಟ್ ಡೈಮೆನ್ಷನ್ಸನ್ನು ಇಟ್ಕೊಂಡು ಅಥವಾ ಥೀಮನ್ನು ಕನ್ಸಿಡರ್ ಮಾಡಿಬಿಟ್ಟು ಎಸ್ಸೆಯನ್ನು ಕೇಳ್ತಾರೆ. ಸೊ ನಿಮ್ಮ ಒಂದು ಅಪ್ರೋಚು ಇಂಡಿವಿಜುವಲ್ ಟಾಪಿಕ್ ನಡೆಗೆ ಯಾವ ರೀತಿಯಾಗಿರಬೇಕು, ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿಯಾಗಿರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೋರ್ಸನ್ನು ಡಿಸೈನ್ ಮಾಡಿದ್ದಾರೆ. ಸೊ ಈ ಒಂದು ಸೆಷನನ್ನು ಅಟೆಂಡ್ ಆಗಿ, ಈ ಸೆಷನಿಂದ ನಿಮಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಸಿಕ್ಕುತ್ತೆ. ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಇರೋದ್ರಿಂದ ಈ ಒಂದು ಸೆಷನನ್ನು ನೀವು ಅಟೆಂಡ್ ಆಗ್ಬೋದು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಮೆನ್ಷನ್ ಮಾಡಲಾಗಿದೆ. ಈ ಒಂದು ಪ್ರೋಗ್ರಾಮಲ್ಲಿ ನೀವು ಪಾರ್ಟಿಸಿಪೇಷನ್ ಮಾಡ್ತೀನಿ ಅನ್ನುವಂಥ ಇಚ್ಛೆ ಇದ್ದರೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು, ಅಥವಾ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ. ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಇವತ್ತಿನ ಮೊದಲನೇ ಆರ್ಟಿಕಲ್, ಇಂಡಿಯಾ ಮೇ ನೀಡ್ ಅಪ್ ಟು 28 ಗಿಗಾವ್ಯಾಟ್ ಇನ್ ನ್ಯೂ ಕೋಲ್ ಫೈರ್ಡ್ ಪ್ಲಾಂಟ್ಸ್ ಬೈ 2032. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಬೋದು, ಹಾಗೂ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲೂ ಸಹ ಫ್ಯೂ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ನಮ್ಮ ಒಂದು ಪವರ್ ಡಿಮ್ಯಾಂಡ್ ಯಾವ ರೀತಿಯಾಗಿದೆ, ಬರುವಂಥ ದಿನಗಳಲ್ಲಿ ನಮ್ಮ ಒಂದು ಪವರ್ ಡಿಮ್ಯಾಂಡ್ ಎಷ್ಟು ಹೆಚ್ಚಾಗ್ಬೋದು ಅನ್ನುವಂಥದ್ದು. 28 ಗಿಗಾವ್ಯಾಟ್ ಅಷ್ಟು ನಾವು ಕೆಪಾಸಿಟಿಯನ್ನು ಹೊಂದಬೇಕು. ಅದರಲ್ಲೂ ಕೋಲ್ ಫೈರ್ಡ್ ಪವರ್ ಪ್ಲ್ಯಾಂಟಿಂದ ಈ ಒಂದು ಎನರ್ಜಿ ಕಾಂಟ್ರಿಬ್ಯೂಷನ್ ಅಥವಾ ಪವರ್ ಕಾಂಟ್ರಿಬ್ಯೂಷನ್ ಸಿಗಬೇಕು ಅನ್ನುವಂಥ ಒಂದು ಪ್ರೆಡಿಕ್ಷನನ್ನು ಇದರಲ್ಲಿ ಹೇಳಿದ್ದಾರೆ. 2032 ಒಂದು ಸಂದರ್ಭದಲ್ಲಿ 28 ಗಿಗಾವ್ಯಾಟ್ ಅಷ್ಟು ಕೆಪಾಸಿಟಿಯನ್ನು ನಾವು ಹೊಂದಬೇಕು ಅಂತ. ಇವಾಗ ವರ್ಲ್ಡಲ್ಲಿ ನಾವು ಕೋಲ್ನ ಒಂದು ಕಾಂಟ್ರಿಬ್ಯೂಷನನ್ನು ನಾವು ನೋಡಿದಾಗ, ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನಲ್ಲಿ ಭಾರತ ಈ ಒಂದು ಕೆಪಾಸಿಟಿಯನ್ನು ಹೊಂದಿದರೆ 3rd ಲಾರ್ಜೆಸ್ಟ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಟರ್ ಆಗ್ಬೋದು. ಕೋಲಿಂದ ಹೆಚ್ಚಿನ ಒಂದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗುತ್ತೆ ಅನ್ನುವಂಥದ್ದು. ಸೊ ಭಾರತ ಈ ಒಂದು ಪವರ್ ಡಿಮ್ಯಾಂಡನ್ನು ಮೀಟ್ ಮಾಡಲಿಕ್ಕೋಸ್ಕರ ತನ್ನ ಒಂದು ಕೋಲ್ ಫೈರ್ಡ್ ಕೆಪಾಸಿಟಿಯನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದೆ ಅನ್ನುವಂಥ ಸಜೆಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಇದೊಂದು ಅಡ್ವೈಸರಿ ಬಾಡಿಯಾಗಿದೆ. ಫೆಡರಲ್ ಪವರ್ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಕೊಟ್ಟಿರುವಂಥ ಒಂದು ಸಜೆಷನ್ನ ಪ್ರಕಾರ ಭಾರತ 2030 ಮತ್ತು 32 ಸಾಲಿನಲ್ಲಿ ನಮ್ಮ ಒಂದು ಕೆಪಾಸಿಟಿ 25 ಗಿಗಾವ್ಯಾಟ್ ಅಷ್ಟು ಬರಬಹುದು. ಟೋಟಲ್ ಆಗಿ ನಮ್ಮ ಒಂದು ಆ್ಯಾವರೇಜ್ ರೇಷಿಯೋ ಎಷ್ಟಿದೆ ಅಂತಂದರೆ 28 ಗಿಗಾವ್ಯಾಟ್ ತನೂ ಬರಬೇಕಾಗುತ್ತೆ ಅಂತ. ಸೊ ಆ್ಯಾವರೇಜ್ ಬೇಸಿಸ್ ಮೇಲೆ ನಮ್ಮ ಒಂದು ಡಿಮ್ಯಾಂಡ್ ಎನ್ಹ್ಯಾನ್ಸ್ ಆಗ್ತಾ ಇದೆ. ನೆಕ್ಸ್ಟ್ 5 ಇಯರ್ಸಲ್ಲಿ 7.2% ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬೋದು. ಆ್ಯಾವರೇಜ್ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ಬೋದು ಈ ಒಂದು ಪವರ್ ಸೆಕ್ಟರ್ ಅನ್ನುವಂಥದ್ದು. ಇದರ ಜೊತೆಗೆ ಭಾರತ ಎಡಿಷ್ನಲಿ ನಾನ್ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಟಾರ್ಗೆಟನ್ನು ಮಾಡ್ತಾ ಇದೆ. 500 ಗಿಗಾವ್ಯಾಟ್ ಅಷ್ಟು ಫೋಕಸನ್ನು ನಾನ್ ಫಾಸಿಲ್ ಫ್ಯೂಯಲ್ಸಿಂದ ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಬಿಲ್ಡ್ ಮಾಡ್ತೀವಿ ಅನ್ನುವಂಥ ಒಂದು ಟಾರ್ಗೆಟನ್ನು 2030 ಒಳಗಡೆ ಫಿನಿಷ್ ಮಾಡ್ತೀವಿ ಅನ್ನುವಂಥ ಒಂದು ಪ್ಲ್ಯಾನನ್ನು ಸಹ ಹಾಕ್ಕೊಂಡಿದೆ. ಇವಾಗ ಇಲ್ಲಿರುವಂಥ ಒಂದು ಕನ್ಸರ್ನ್ ಅಂತಂದರೆ, ಕೋಲ್ ಫೈರ್ಡ್ ಪ್ಲ್ಯಾಂಟನ್ನು ನಾವು ಸೆಟಪ್ ಮಾಡೋದ್ರಿಂದ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಹೆಚ್ಚಾಗುತ್ತೆ ಅಂತ. ಆದರೆ ಡೆವಲಪ್ಡ್ ಕಂಟ್ರೀಸ್ಗಳನ್ನು ನಾವು ಕಂಪೇರ್ ಮಾಡಿದಾಗ ಪರ್ ಕ್ಯಾಪಿಟಾ ಬೇಸಿಸ್ ಮೇಲೆ ಅಥವಾ ಇಂಡಿವಿಜುವಲ್ ಬೇಸಿಸ್ ಮೇಲೆ ಪವರ್ ಡಿಮ್ಯಾಂಡ್ ಯಾವ ರೀತಿಯಾಗಿದೆ, ಪವರ್ ಎಮಿಷನ್ ಯಾವ ರೀತಿಯಾಗಿ ಆಗ್ಬೋದು ಅಂತ ಕನ್ಸಿಡರ್ ಮಾಡಿದರೆ ಡೆವಲಪ್ಡ್ ಕಂಟ್ರೀಸ್ಗಿನೂ ನಮ್ಮ ದೇಶದಲ್ಲಿ ಕಡಿಮೆ ಇರತಕ್ಕಂಥ ಒಂದು ಪರ್ಸೆಂಟೇಜನ್ನು ನೋಡ್ತಾ ಇದ್ದೀವಿ. ಪರ್ ಡಿಮ್ಯಾಂಡು ಕಡಿಮೆ ಇದೆ, ಹಾಗೂ ಪರ್ ಎಮಿಷನು ಸಹ ಕಡಿಮೆ ಇದೆ ಅನ್ನುವಂಥದ್ದು. ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಒಂದು ಕನೆಕ್ಟಿವಿಟಿ ಅಂತಂದರೆ, ಪವರ್ ಡಿಮ್ಯಾಂಡನ್ನು ನಾವು ಫುಲ್ಫಿಲ್ ಮಾಡೋದರಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ಮಾಡ್ತಾ ಇದ್ದೀವಿ. ಇದರ ಬದಲಾಗಿ ಭಾರತ ಯಾವ ರೀತಿಯಾಗಿ ಅಲ್ಟರ್ನೇಟಿವ್ ರಿಸೋರ್ಸನ್ನು ಫೋಕಸ್ ಮಾಡ್ತಾ ಇದೆ ಅಂತ. ಸೊ ಕೆಲವೊಂದಿಷ್ಟು ಸಜೆಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ನಮಗೆ ಸಫಿಷಿಯೆಂಟ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪಿಟಿಷನ್ಸ್ ಟು ಬಿ ಹರ್ಡ್ ಆನ್ ಅಕ್ಟೋಬರ್ 31. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಬೋದು. ಸೊ ಆರ್ಟಿಕಲ್ನ ಒಂದು ಟೈಟಲನ್ನು ನಾವು ನೋಡಿದಾಗ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಂತೆ ಪಿಟಿಷನನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟು ಅಕ್ಟೋಬರ್ 31 ಹಿಯರಿಂಗ್ ಮಾಡ್ತಾ ಇದೆ ಅಂತ.
ಸೊ ಇನ್ ಡೆಪ್ತಾಗಿ ಇಲ್ಲಿರುವಂಥ ಇನ್ಫಾರ್ಮೇಷನ್ ಕಡೆ ನಾವು ಗಮನ ಹರಿಸುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಸುಪ್ರೀಂ ಕೋರ್ಟು ಎಕ್ಸಾಕ್ಟ್ಲಿ ಯಾವ ರೀತಿಯಾದಂಥ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಇಲ್ಲಿ ಕೇವಲ ಬೆಂಚನ್ನು ಸೆಟಪ್ ಮಾಡಬೇಕು, ರಿವ್ಯೂ ಮಾಡಬೇಕು, ಪಿಟಿಷನ್ಸನ್ನು ರಿವ್ಯೂ ಮಾಡಬೇಕು, ಹಿಯರಿಂಗ್ ಮಾಡೋದ್ರ ಬಗ್ಗೆ ಮಾತ್ರ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಟೈಟಲ್ ನೋಡಿದ ತಕ್ಷಣ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡಬೇಕು. ಸೊ ಪರೀಕ್ಷಾ ದೃಷ್ಟಿಕೋನದಿಂದ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಇಂಪಾರ್ಟೆಂಟ್ ಫೀಚರ್ಸ್ ನಮಗೆ ಬೇಕು. ಯಾವ ರೀತಿಯಾಗಿ ಇದನ್ನು ಅಮೆಂಡ್ಮೆಂಟ್ ಮಾಡಿದ್ದಾರೆ? ಭಾರತದ ಒಂದು ಪೌರತ್ವವನ್ನು ಪಡ್ಕೋಬೇಕಂತಂದರೆ 5 ಕ್ರೈಟೇರಿಯಾನ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಅಡಿನಲ್ಲಿ ನೋಡ್ತೇವೆ. ಏನೇನು ಕ್ರೈಟೇರಿಯಾ? ಬರ್ತ್ನ ಆಧಾರದ ಮೇಲೆ, ಡಿಸೆಂಟ್ ಇರ್ಬೋದು, ರಿಜಿಸ್ಟ್ರೇಷನ್ನ ಮುಖಾಂತರ, ನ್ಯಾಚುರಲೈಸೇಷನ್ ಇರ್ಬೋದು. ಯಾವುದಾದ್ರೂ ಟೆರಿಟರಿ ಭಾರತಕ್ಕೆ ಇನ್ಕ್ಲೂಡ್ ಆದರೆ ಅವರು ಸಹ ನಮ್ಮ ದೇಶದ ಪೌರತ್ವವನ್ನು ಪಡ್ಕೋತಾರೆ. ಸೊ ಈ ರೀತಿಯಾದಂಥ ಕ್ರೈಟೇರಿಯಾನ ನಾವು ನೋಡ್ತೇವೆ ಬ್ರೀಫಾಗಿ. ಈ ಎಲ್ಲ ಕ್ರೈಟೇರಿಯಾ ಆಧಾರದ ಮೇಲೆ ಸಿಟಿಜನ್ಶಿಪ್ಪನ್ನು ಪಡ್ಕೋಬೋದು ಅಂತ ನಮಗೆ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಹೇಳುತ್ತೆ. ಹೊಸ ಅಮೆಂಡ್ಮೆಂಟಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂತಂದರೆ, ಡಿಸೆಂಬರ್ 31, 2014 ಒಳಗಡೆ ಯಾರು ಇಲ್ಲಿರುವಂತಹ ಜನಾಂಗದ ಗೆ ಬಿಲಾಂಗ್ ಆಗಿರ್ತಾರಲ್ಲ, ಅದರಲ್ಲೂ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನ್ ಈ 3 ಕಂಟ್ರಿಗಳಿಂದ ಭಾರತಕ್ಕೆ ಎಂಟ್ರಿ ಹೊಡೆದಿರಬೇಕು. ಯಾರ್ಯಾರು? ಹಿಂದೂ, ಸಿಖ್, ಜೈನ್, ಬುದ್ಧಿಸ್ಟ್, ಪಾರ್ಸಿ ಮತ್ತು ಕ್ರಿಶ್ಚಿಯನ್. ಈ ಜನಾಂಗದವರು ಭಾರತಕ್ಕೆ ಬಂದರೆ ಅವರನ್ನು ಇಲ್ಲೀಗಲ್ ಮೈಗ್ರೆಂಟ್ ಆಗಿ ನಾವು ಕನ್ಸಿಡರ್ ಮಾಡಲ್ಲ, ಆದರೆ ಅವ್ರಿಗೆ ಭಾರತದ ಒಂದು ಸಿಟಿಜನ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಸೊ ಇದು ಇಂಪಾರ್ಟೆಂಟು. ಈ 2 ಪಾಯಿಂಟ್ಗಳು ಇಂಪಾರ್ಟೆಂಟು. ಯಾವ್ಯಾವ ಕಂಟ್ರಿಗಳನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಹೊಸ ಅಮೆಂಡ್ಮೆಂಟಲ್ಲಿ, ಮತ್ತು ಯಾವ ಜನಾಂಗಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇದನ್ನು ನಾವು ಸ್ಟೇಟ್ಮೆಂಟ್ ವೈಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಕೆಲವೊಂದಿಷ್ಟು ಎಕ್ಸೆಪ್ಷನ್ಸನ್ನು ನಾವು ಇಲ್ಲಿ ನೋಡ್ತೀವಿ. ಪರ್ಟಿಕ್ಯುಲರ್ ಏರಿಯಾಗಳಲ್ಲಿ ಎಂಟ್ರ್ ಆಗಿರುವಂಥ ಇಲ್ಲೀಗಲ್ ಮೈಗ್ರೆಂಟ್ಗೆ ನಾವು ಸಿಟಿಜನ್ಶಿಪ್ಪನ್ನು ಕೊಡ್ತಾ ಇಲ್ಲ. ಯಾವ್ಯಾವ ಏರಿಯಾಗಳಂತಂದರೆ, ಇವಾಗ 6th ಸ್ಕೆಡ್ಯೂಲಲ್ಲಿ ನಾವು 4 ಏರಿಯಾಗಳನ್ನು ನೋಡ್ತೀವಿ: ತ್ರಿಪುರ, ಮಿಜೋರಾಂ, ಅಸ್ಸಾಂ ಮತ್ತು ಮೇಘಾಲಯ. ಈ ಏರಿಯಾದಲ್ಲಿ ಟ್ರೈಬಲ್ ಪೀಪಲ್ಗಳು ವಾಸವಾಗಿರ್ತಾರೆ. ಈ ಏರಿಯಾಕ್ಕೆ ಈ ಒಂದು ಬದಲಾವಣೆ ಅಪ್ಲೈ ಆಗಲ್ಲ. ಇಲ್ಲಿ ಯಾವುದೇ ರೀತಿಯಾದಂಥ ಜನಾಂಗದವರು ಬಂದರೂ ಅವ್ರಿಗೆ ಸಿಟಿಜನ್ಶಿಪ್ಪನ್ನು ಕೊಡುವಂತಿಲ್ಲ. ಮತ್ತು ಬೆಂಗಾಲ್ ಈಸ್ಟರ್ನ್ ಫ್ರಾಂಟಿಯರ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ 1873ನಲ್ಲಾಗಿರುವಂಥ ಈ ಒಂದು ರೆಗ್ಯುಲೇಷನ್ ಅಡಿನಲ್ಲಿ ಇನ್ನರ್ ಲಿಮಿಟ್ ಅಂತ ನಾವು ಹಾಕಿರ್ತೀವಿ. ಕೆಲವೊಂದಿಷ್ಟು ಏರಿಯಾನಲ್ಲಿ ಇನ್ನರ್ ಲಿಮಿಟ್ ಅಂತ ಹಾಕಿರ್ತಾರಲ್ಲ, ಆ ಒಂದು ಏರಿಯಾನು ಸಹ ಈ ಆ್ಯಕ್ಟ್ ನಡಿನಲ್ಲಿ ಬರ್ತಾ ಇಲ್ಲ. ಇವೆರಡು ಎಕ್ಸೆಪ್ಷನ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ಒಂದನೇದಾಗಿ 6ನೇ ಶೆಡ್ಯೂಲಲ್ಲಿರ್ತಕ್ಕಂತಹ ಏರಿಯಾಗಳಿಗೆ ಎಕ್ಸಂಪ್ಷನ್ಸನ್ನು ಕೊಟ್ಟಿದ್ದಾರೆ. ಇನ್ನು ಬೆಂಗಾಲ್ ಈಸ್ಟರ್ನ್ ಫ್ರಾಂಟಿಯರ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಇನ್ನರ್ ಲೈನ್ ಪರ್ಮಿಟ್ ನಡಿನಲ್ಲಿ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಇಲ್ಲ. ಈ ಒಂದು ಆ್ಯಕ್ಟು ಅಪ್ಲೈ ಆಗಲ್ಲ ಅನ್ನುವಂಥದ್ದು. ಸೊ ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಎಕ್ಸೆಪ್ಷನ್ಸು ಇಂಪಾರ್ಟೆಂಟ್ ನಮಗೆ. ಸೊ ಈ ಒಂದು ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಯಾವ ರೀತಿಯಾಗಿದೆ? ಇಲ್ಲಿ ಎಲ್ಲ ರೀತಿಯಾದಂಥ ಜನಾಂಗಗಳನ್ನು ನಾವು ಕನ್ಸಿಡರ್ ಮಾಡಿಲ್ಲ ಅನ್ನುವಂಥದ್ದನ್ನು ರಿಲಿಜಿಯಸ್ ಆಸ್ಪೆಕ್ಟ್ಸಲ್ಲಿ ಸಾಕಷ್ಟು ಜನ ಪಿಟಿಷನನ್ನು ಹಾಕಿದ್ದಾರೆ. ಆರ್ಟಿಕಲ್ 14 ಇದು ವಯೋಲೇಟ್ ಮಾಡುತ್ತೆ ಅನ್ನುವಂಥದ್ದು. ಯಾಕೆಂದರೆ ಇಕ್ವಾಲಿಟಿಯನ್ನು ಎತ್ತಿ ಹಿಡಿತಕ್ಕಂಥ ಆರ್ಟಿಕಲ್ 14 ಇದು ವಯೋಲೇಟ್ ಮಾಡ್ಬೋದು. ಎಲ್ಲರಿಗೂ ಸಹ ಒಂದೇ ರೀತಿಯಾದಂಥ ಸ್ಟೇಟಸನ್ನು ಕೊಡಬೇಕು. ಇಲ್ಲಿ ನಾವು ಕೇವಲ ಪರ್ಟಿಕ್ಯುಲರ್ ಜನಾಂಗಕ್ಕೆ ಮಾತ್ರ ಪ್ರಯಾರಿಟಿಯನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದು. ಬೇಸಿಕಲಿ ನಾವು ರಿಲಿಜನ್ನ ಆಧಾರದ ಮೇಲೆ ಇಲ್ಲೀಗಲ್ ಮೈಗ್ರೆಂಟ್ಸ್ಗೆ ನಮ್ಮ ದೇಶದ ಪೌರತ್ವವನ್ನು ಕೊಡ್ತಾ ಇದ್ದೀವಿ. ರೈಟ್ ಟು ಈಕ್ವಾಲಿಟಿಯನ್ನು ಇದು ಹ್ಯಾಂಪರ್ ಮಾಡ್ತಾ ಇದೆ. ಇಲ್ಲೀಗಲ್ ಇಮಿಗ್ರೆಂಟ್ಸ್ಗಳನ್ನು ರಿಲಿಜನ್ನ ಆಧಾರದ ಮೇಲೆ ಇಲ್ಲಿ ಕ್ಲಾಸಿಫೈ ಮಾಡ್ತಾ ಇದ್ದಾರೆ. ಮತ್ತು ನ್ಯಾಚುರಲೈಸೇಷನ್ ಅಂತ ಬಂದಾಗ ಇಲ್ಲಿರುವಂಥ ಬದಲಾವಣೆ ಅಂತಂದರೆ, 1955ನಲ್ಲಿರ್ತಕ್ಕಂಥ ಪ್ರೊವಿಷನ್ನ ಪ್ರಕಾರ ನ್ಯಾಚುರಲೈಸೇಷನ್ ಆಧಾರದ ಮೇಲೆ ಪೌರತ್ವವನ್ನು ಪಡ್ಕೋಬೇಕು ಅಂತಂದರೆ ಟೈಮ್ ಲಿಮಿಟೇಷನ್ ಏನಿತ್ತಲ್ಲ 11 ಇಯರ್ಸ್ ಇರುತ್ತೆ. ಇವಾಗ ಅದನ್ನು 5 ಇಯರ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಸೊ ಇದನ್ನು ಸಹ ಸ್ಪೆಸಿಫಿಕ್ ಪಾಯಿಂಟು. ಈ ಒಂದು ನ್ಯೂ ಅಮೆಂಡ್ಮೆಂಟ್ ನಡಿನಲ್ಲಿ ನ್ಯಾಚುರಲೈಸೇಷನ್ ಆಧಾರದ ಮೇಲೆ ಇಯರನ್ನು ರೆಡ್ಯೂಸ್ ಮಾಡಿದ್ದಾರೆ. ಸೊ ಇಷ್ಟು ನಿಮಗೆ ಬೇಸಿಕ್ ಐಡಿಯಾ ಇರಬೇಕು. ಇನ್ನು ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಸಿಟಿಜನ್ಶಿಪ್ ಆ್ಯಕ್ಟಲ್ಲಿರ್ತಕ್ಕಂಥ ಪ್ರವಿಧಾನವನ್ನು ಬದಲಾವಣೆ ಮಾಡುವಂಥ ಪವರು ಪಾರ್ಲಿಮೆಂಟಿಗಿರುತ್ತೆ. ಈ ಒಂದು ಪವರನ್ನು ಯಾವ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ? ಸ್ಪೆಸಿಫಿಕಲಿ ಒಂದು ಆರ್ಟಿಕಲ್ ಇದೆ, ಆ ಆರ್ಟಿಕಲ್ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಸ್ಟೆಪ್ಸ್ ಟು ಕೂಲ್ ಫುಡ್ ಇನ್ಫ್ಲೇಷನ್ ವಿಲ್ ಡೆಲಿವರ್ ಇನ್ ಕಮಿಂಗ್ ವೀಕ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎಕನಾಮಿಯಲ್ಲಿ ಇನ್ಫ್ಲೇಷನ್ ಚಾಪ್ಟರ್ಗೆ ಕನೆಕ್ಟ್ ಮಾಡ್ಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನು ಹೇಳುತ್ತೆ ಅಂತಂದರೆ, ಫುಡ್ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ, ಸರ್ಕಾರ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫುಡ್ ಇನ್ಫ್ಲೇಷನ್ ಅಂದರೆ ಏನು? ಫುಡ್ ಐಟಮ್ಸ್ಗಳ ಒಂದು ಬೆಲೆ ಹೆಚ್ಚಾಗ್ತಾ ಇದೆ. ಸಿಂಪಲ್ ಟರ್ಮಲ್ಲಿ ನಮಗೆ ಗೊತ್ತಾಯಿತು. ಕೋರ್ ಇನ್ಫ್ಲೇಷನ್ ಡೆಫಿನೇಷನು ಇಂಪಾರ್ಟೆಂಟು. ಕೋರ್ ಇನ್ಫ್ಲೇಷನ್ ಅಂದರೆ ಏನು, ಹೆಡ್ ಇನ್ಫ್ಲೇಷನ್ ಅಂತಂದರೆ ಏನು ಅಂತ ನೀವು ಎಕಾನಮಿಯಲ್ಲಿ ಕಲ್ತಿರ್ತೀರ. ಕೋರ್ ಇನ್ಫ್ಲೇಷನ್ ಅಂದರೆ ಏನು, ಈ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಬೇಸಿಕಲಿ ಎಲ್ಲ ಗೂಡ್ಸ್ಗಳು ಮತ್ತು ಸರ್ವಿಸ್ಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ, ಆದರೆ ವೊಲಟೈಲ್ ಫುಡ್ಡನ್ನು ಮಾತ್ರ ಎಕ್ಸ್ಕ್ಲೂಡ್ ಮಾಡ್ತಾರೆ. ಈ ಒಂದು ಟರ್ಮು ಇಂಪಾರ್ಟೆಂಟು. ಹೆಡ್ ಇನ್ಫ್ಲೇಷನಲ್ಲಿ ನಾವು ನಾರ್ಮಲಿ ಎಲ್ಲ ಕಮೋಡಿಟೀಸ್ಗಳನ್ನು ಅಥವಾ ಸರ್ವಿಸ್ಗಳನ್ನು ಇನ್ಕ್ಲೂಡ್ ಮಾಡ್ತೀವಿ. ಕೋರ್ ಇನ್ಫ್ಲೇಷನ್ ಅಂತ ಬಂದಾಗ
ವಾಲಟೈಲ್ ಫುಡ್ ಐಟಮ್ಸ್ ಇರ್ಬೋದು, ಫ್ಯೂಯಲ್ ಪ್ರೈಸಸ್ ಇರ್ಬೋದು, ಎಕ್ಸೈಸ್ ಡ್ಯೂಟೀಸು, ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ಸರ್ವಿಸ್ ನಡಿನಲ್ಲಿ ಬರುತ್ತೆ. ಇವನ್ನೆಲ್ಲನೂ ಸಹ ಎಕ್ಸ್ಕ್ಲೂಡ್ ಮಾಡ್ತಾರೆ. ವಾಲಟೈಲ್ ಇರ್ತಕ್ಕಂಥ ಅಥವಾ ಪ್ರೈಸ್ ತುಂಬ ಫ್ಲಕ್ಚುಯೇಷನ್ ಆಗಿರ್ತಕ್ಕಂಥ ಐಟಮ್ಸ್ಗಳನ್ನು ಇಲ್ಲಿ ಎಕ್ಸ್ಕ್ಲೂಡ್ ಮಾಡಲಾಗುತ್ತೆ. ಇದು ಕೋರ್ ಇನ್ಫ್ಲೇಷನ್ನ ಒಂದು ಡೆಫಿನೇಷನ್. ಸೊ ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ, ಯಾವ ರೀತಿಯಾಗಿ ಇದು ಹೆಲ್ಪ್ ಆಗುತ್ತೆ ಅಂತಂದರೆ ಮಾನಿಟರಿ ಪಾಲಿಸಿನಲ್ಲಿ ಫಾರ್ಮುಲೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಎಕ್ಸಾಮಿನೇಷನಲ್ಲಿ ಟರ್ಮಿನಾಲಜಿ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾ ಇರೋದ್ರಿಂದ ಕೋರ್ ಇನ್ಫ್ಲೇಷನ್ ಅಂದರೆ ಏನು ಅನ್ನುವಂಥ ಡೆಫಿನೇಷನು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಈ ಒಂದು ಕಾನ್ಸಿಕ್ವೆನ್ಸಸ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಏನು ರೆಸ್ಪಾಂಡ್ ಮಾಡ್ಬೋದು, ಯಾವ ರೀತಿಯಾಗಿ ಅವ್ರು ಫೋಕಸ್ ಮಾಡ್ತಾರೆ ಪಾಲಿಸಿಯಲ್ಲಿ ಅಂತಂದರೆ, ಇವಾಗ ಫುಡ್ ಇನ್ಫ್ಲೇಷನ್ ಅಂತಂದರೆ ಸಪ್ಲೈ ಕಡಿಮೆ ಇರೋದ್ರಿಂದನೂ ಸಹ ಇನ್ಫ್ಲೇಷನ್ ಆಗುತ್ತೆ. ಕಡಿಮೆ ಕಮೋಡಿಟೀಸ್ಗಳು ಇವತ್ತು ಅವೈಲೇಬಲ್ ಇದೆ ಅಂತಂದಾಗ ಹೆಚ್ಚಿನ ಒಂದು ಬೆಲೆಯನ್ನು ನಾವು ಕೊಡಬೇಕಾಗುತ್ತೆ. ಇವಾಗ ಸರ್ಕಾರ ಏನು ಮಾಡುತ್ತೆ ಅಂದರೆ ಈ ಎಕ್ಸ್ಪೋರ್ಟನ್ನು ಕಂಟ್ರೋಲ್ ಮಾಡ್ಬೋದು. ಡೊಮೆಸ್ಟಿಕ್ ಸಪ್ಲೈ ಪ್ರಾಪರ್ ಆಗಿರಬೇಕು, ನಮಗೆ ಫಸ್ಟ್ ಇರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ವೀಟನ್ನು, ರೈಸನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ರೀಸೆಂಟಾಗಿ ಸ್ಟಾಪ್ ಮಾಡ್ತಾ ಇರೋದನ್ನು ನೋಡಿದ್ವಿ. ಎಕ್ಸ್ಪೋರ್ಟಲ್ಲಿ ರಿಫಾರ್ಮ್ಸನ್ನು ತರ್ತಾ ಇದ್ದಾರೆ. ಸೊ ಇದರಿಂದ ಪ್ರೈಸ್ ರೈಸ್ಗಳು ಆಪ್ಟಿಮಲ್ ಲೆವೆಲಲ್ಲಿ ಬರುತ್ತೆ ಅನ್ನುವಂಥ ಒಂದು ಪಾಯಿಂಟ್ ಆದರೆ, ಇನ್ನು ಇನ್ಪುಟ್ ಕಾಸ್ಟನ್ನು ಸಹ ರೆಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಇಲ್ಲೇ ನಾವು ಅಬ್ಸರ್ವ್ ಮಾಡ್ಬೋದು, ಇನ್ಪುಟ್ ಕಾಸ್ಟ್ ಮೇಲೂ ಸಹ ಟಾರಿಫ್ ಸ್ಟ್ರಕ್ಚರನ್ನು ಬದಲಾವಣೆ ಮಾಡ್ತಾರೆ. ಐರನ್ ಓರು, ಸ್ಟೀಲು ಇದಕ್ಕೆ ಸಂಬಂಧಪಟ್ಟಂತೆ ಟಾರಿಫ್ ಸ್ಟ್ರಕ್ಚರನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ಕಾಸ್ಟ್ ಪುಷ್ ಇನ್ಫ್ಲೇಷನನ್ನು ನಾವು ಕಡಿಮೆ ಮಾಡ್ಬೋದು. ಇನ್ಪುಟ್ ಇವಾಗ ಹೆಚ್ಚು ಬೆಲೆ ಇತ್ತಂತಂದರೆ ಆಟೋಮೆಟಿಕಲಿ ಬರುವಂತಹ ಕಮೋಡಿಟಿನೂ ಸಹ ಹೆಚ್ಚಾಗುತ್ತೆ, ಕನ್ಸ್ಯೂಮರ್ ಮೇಲೆ ಹೆಚ್ಚು ಪ್ರೆಷರ್ ಆಗುತ್ತೆ. ಸೊ ಈ ಒಂದು ಹಂತದಲ್ಲಿ ಕಾಸ್ಟ್ ಪುಷ್ ಇನ್ಫ್ಲೇಷನ್ನ ತಡೆಗಟ್ಟೋದಕ್ಕೋಸ್ಕರ ಟ್ಯಾಕ್ಸ್ ರಿಫಾರ್ಮನ್ನು ಮಾಡ್ತಾರೆ, ಟಾರಿಫ್ ಸ್ಟ್ರಕ್ಚರ್ನ ಬದಲಾವಣೆ ಮಾಡ್ತಾರೆ ಅನ್ನುವಂಥದ್ದು ಸೆಕೆಂಡ್ ಪಾಯಿಂಟು. ಸೊ ಮೊದಲೇದಾಗಿ ಎಕ್ಸ್ಪೋರ್ಟ್ ಮೇಲೆ ಕಂಟ್ರೋಲ್ ಮಾಡ್ತಾರೆ, ಇದರಿಂದ ಹೆಚ್ಚು ಕಮೋಡಿಟೀಸ್ಗಳು ಅವೈಲೇಬಲ್ ಇರುವಂಥ ಕಂಡೀಷನ್ ಬರುತ್ತೆ. ಇನ್ನೊಂದು ಟಾರಿಫ್ ಸ್ಟ್ರಕ್ಚರ್ ಮೇಲೂ ಬದಲಾವಣೆ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನಾವು ಆ್ಯಡ್ ಮಾಡ್ಕೊಳೋದಾದರೆ ಎಡಿಷ್ನಲಿ ಸ್ಟಾಕ್ ಮೇಲೂ ಸಹ ಸರ್ಕಾರ ಫೋಕಸ್ ಮಾಡುತ್ತೆ. ನಾವು ಕಮೋಡಿಟೀಸ್ಗಳನ್ನು ಫುಡ್ ಸೆಕ್ಯೂರಿಟಿ ಎನ್ಶೂರ್ ಮಾಡೋದಕ್ಕೋಸ್ಕರ ಏನು ಸ್ಟಾಕ್ ಮಾಡಿರ್ತೀವಲ್ಲ, ಆ ಸ್ಟಾಕ್ ಲಿಮಿಟಲ್ಲಿ ಬದಲಾವಣೆ ಮಾಡ್ತಾರೆ. ಮಾರ್ಕೆಟಲ್ಲಿ ಯಾವ ರೀತಿಯಾದಂಥ ಅವೈಲಬಿಲಿಟಿ ಇದೆ, ನಾವು ಎಷ್ಟು ಸ್ಟಾಕ್ ಮಾಡಬೇಕು, ಇದರ ಒಂದು ರೇಷಿಯೋನ ಅವರು ಕನ್ಸಿಡರೇಷನ್ ಮಾಡೋದ್ರ ಮುಖಾಂತರ ಫುಡ್ ಇನ್ಫ್ಲೇಷನನ್ನು ಸಹ ಕಡಿಮೆ ಮಾಡ್ತಾರೆ ಅನ್ನುವಂಥದ್ದು. ಯಾವ ಕಮೋಡಿಟೀಸ್ಗಳ ಮೇಲೆ ಫೋಕಸ್ ಮಾಡಬೇಕು, ಯಾವ ಕಮೋಡಿಟೀಸ್ಗಳನ್ನು ಹೆಚ್ಚು ಸ್ಟಾಕ್ ಮಾಡಬೇಕು, ಯಾವುದ್ರ ಮೇಲೆ ಟಾರಿಫನ್ನು ಬದಲಾವಣೆ ಮಾಡಬೇಕು, ಯಾವುದನ್ನು ಎಕ್ಸ್ಪೋರ್ಟ್ ಬ್ಯಾನ್ ಮಾಡಬೇಕು ಅನ್ನುವಂಥ ಕನ್ಸಿಡರೇಷನನ್ನು ಫುಡ್ ಇನ್ಫ್ಲೇಷನ್ನ ಆಧಾರದ ಮೇಲೆ ಅಥವಾ ಈ ಒಂದು ಕೋರ್ ಇನ್ಫ್ಲೇಷನ್ನ ಆಧಾರದ ಮೇಲೆ ಕನ್ಸಿಡರೇಷನ್ ಮಾಡ್ತಾರೆ ಅನ್ನುವಂಥ ಕ್ಲಾರಿಟಿ ನಿಮಗೆ ಇರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಡ್ರಾಪ್ ಇನ್ ಫಾರೆಕ್ಸ್ ರಿಸರ್ವ್ಸ್ ಕನ್ಸರ್ನಿಂಗ್ ಆಸ್ ಇನ್ಫ್ಲೋಸ್ ಲ್ಯಾಗ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎಕ್ಸ್ಟರ್ನಲ್ ಸೆಕ್ಟ್ರಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ಟೈಟಲನ್ನು ಅಬ್ಸರ್ವ್ ಮಾಡಿದಾಗ ಏನು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಇನ್ಫ್ಲೋಸ್ ಇವಾಗ ಕಡಿಮೆ ಆಗ್ತಾ ಇದೆ, ಇನ್ಫ್ಲೋಸಲ್ಲಿ ನಾವು ಲ್ಯಾಗ್ ಇದ್ದೀವಿ, ಇದೊಂದು ಕನ್ಸರ್ನಿಂಗ್ ಕಂಡೀಷನ್. ಫಾರೆಕ್ಸ್ ರಿಸರ್ವು ಸಹ ಡ್ರಾಪ್ ಆಗ್ತಾ ಇದೆ. ಏನು ರೀಸನ್ಸ್ ಇರ್ಬೋದು, ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಹಾಕಿಶ್ ಅನ್ನುವಂಥ ಒಂದು ಮೂವನ್ನು ಮೆನ್ಷನ್ ಮಾಡಿದ್ದಾರೆ. ರೀಸೆಂಟಾಗಿ ನಾವು ಹಾಕಿಶ್ ಮತ್ತು ಡೋವಿಶ್ ಸ್ಟ್ಯಾನ್ಸನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅಂತ ನೋಡಿದ್ವಿ. ಅಗೇನ್ ಈ ಒಂದು ಕನೆಕ್ಟಿವಿಟಿಯನ್ನು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಗ್ಲೋಬಲ್ ಪಾಲಿಸಿ ಟೈಟನಿಂಗ್ ಆಗ್ತಾ ಇದೆ ಅಂತಂದರೆ US ಫೆಡ್ರಲ್ ಸಿಸ್ಟಮು ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಇಂಟ್ರೆಸ್ಟ್ ರೇಟನ್ನು ಅವ್ರು ಯಾಕೆ ಹೈಕ್ ಮಾಡಿದ್ದಾರೆ, ಹೈ ಇನ್ಫ್ಲೇಷನ್ ಇರೋದ್ರಿಂದ. ಹಾಕಿಶ್ ಅನ್ನುವಂಥ ಒಂದು ಟರ್ಮನ್ನು ನಾವು ಕೀವರ್ಡ್ ಹೈ ಇನ್ಫ್ಲೇಷನಿಂದ ಕನೆಕ್ಟ್ ಮಾಡ್ಕೊಂಡಿದ್ವಿ. ಹೈ ಇನ್ಫ್ಲೇಷನ್ ಸಿಚುವೇಶನ್ ಇದ್ದಾಗ ಯಾವುದೇ ಒಂದು ಸೆಂಟ್ರಲ್ ಬ್ಯಾಂಕ್ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡುತ್ತೆ. ಹಾಕಿಶ್ ಮೂವನ್ನು ತೆಗೆದುಕೊಂಡಿದ್ದಾರೆ ಅಂತಂದರೆ ಹೈ ಇನ್ಫ್ಲೇಷನನ್ನು ಕರ್ಬ್ ಮಾಡಬೇಕು. ಹೈ ಇನ್ಫ್ಲೇಷನ್ ಅಂತ ಬಂದಾಗ ಎಕಾನಮಿನಲ್ಲಿ ಮನಿ ಸಪ್ಲೈ ಹೆಚ್ಚಿರುತ್ತೆ. ಮನಿ ಸಪ್ಲೈಯನ್ನು ಕಡಿಮೆ ಮಾಡಬೇಕು ಅಥವಾ ಕಂಟ್ರೋಲಿಗೆ ತರಬೇಕು ಅಂತಂದರೆ ಇನ್ಫ್ಲೇಷನ್ ಆಪ್ಟಿಮಲ್ ಲೆವೆಲಲ್ಲಿ ಬರುತ್ತೆ. ಇದಕ್ಕೋಸ್ಕರ ಇಂಟ್ರೆಸ್ಟ್ ರೇಟನ್ನು ಹೆಚ್ಚು ಮಾಡ್ತಾರೆ. ಇಂಟ್ರೆಸ್ಟ್ ರೇಟನ್ನು ಹೆಚ್ಚು ಮಾಡೋದ್ರಿಂದ ಮನಿ ಸಪ್ಲೈ ಹೆಚ್ಚಾಗ್ತಾ ಇರೋದನ್ನು ಹತೋಟಿಗೆ ತರಬಹುದು ಅನ್ನುವಂಥದ್ದು ಹಾಕಿಶ್ ಮೂವ್. ಸೊ ಈ ಒಂದು ಕೀ ಟರ್ಮಿಂದ ನೆನ್ಪಿಟ್ಕೊಳ್ಳಿ, ಹಾಕಿಶ್ ಹೆಚ್ಚಿದೆ, ಇಲ್ಲಿ ಹೈ ಇನ್ಫ್ಲೇಷನ್ ಕಂಡೀಷನ್. ಕಾನ್ಸಿಕ್ವೆನ್ಸಸ್ ಯಾವ ರೀತಿಯಾಗಿದೆ ಅಂತ ನೀವು ನೆನಪು ಮಾಡ್ಕೋಬೋದು. ಇನ್ನೊಂದು ಟರ್ಮನ್ನು ಯೂಸ್ ಮಾಡ್ತಾರೆ, ಡೋವಿಶ್ ಅನ್ನುವಂಥ ಒಂದು ಟರ್ಮನ್ನು ಸಹ ನಾವು ನೋಡ್ತೀವಿ. ಡೋವಿಶ್ ಸ್ಟಾನ್ಸ್ ಅಂತ ಬಂದಾಗ ಇದರ ಒಂದು ಅಪೋಸಿಟ್ ಕಂಡೀಷನ್ ಇರುತ್ತೆ. ಇಲ್ಲಿ ಡಿ ಫಾರ್ ಡೌನ್ ಇನ್ಫ್ಲೇಷನ್ ಅಂತ ನೋಡ್ಕೊಳ್ಳಿ. ಡೌನ್ ಇನ್ಫ್ಲೇಷನ್ ಅಂತಂದರೆ ಲೆಸ್ ಇನ್ಫ್ಲೇಷನ್. ಸೊ ಈ ಒಂದು ಸಂದರ್ಭದಲ್ಲಿ ಮನಿ ಸಪ್ಲೈಯನ್ನು ಇನ್ಕ್ರೀಸ್ ಮಾಡಬೇಕಾಗಿರುತ್ತೆ. ಮನಿ ಸಪ್ಲೈ ಕಡಿಮೆ ಇರುತ್ತೆ ಇನ್ಫ್ಲೇಷನ್ ಕಡಿಮೆ ಇದ್ದಾಗ. ಸೊ ಇವಾಗ ಉಲ್ಟಾ ಕಂಡೀಷನನ್ನು ತೆಗೆದುಕೊಳ್ತಾರೆ ಅಥವಾ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡೋದ್ರ ಮುಖಾಂತರ ಆಪ್ಟಿಮಲ್ ಆಗಿರ್ತಕ್ಕಂಥ ಇನ್ಫ್ಲೇಷನನ್ನು ತರಬಹುದು. ಸೊ ಈ ಎರಡು ಟರ್ಮ್ಗಳು ನಮಗೆ ಇಂಪಾರ್ಟೆಂಟ್. ಹಾಕಿಶ್ ಟು ಕಂಟ್ರೋಲ್ ಹೈ ಇನ್ಫ್ಲೇಷನ್, ಡೋವಿಶ್ ಟು ಕಂಟ್ರೋಲ್ ಡೌನ್ ಇನ್ಫ್ಲೇಷನ್. ಇಷ್ಟು ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೀವು ಕಾನ್ಸಿಕ್ವೆನ್ಸಸನ್ನು ಅರ್ಥ ಮಾಡ್ಕೋಬೋದು. ಇವಾಗ ಹಾಕಿಶ್ ಸ್ಟಾನ್ಸನ್ನು ತೆಗೆದುಕೊಂಡಿದ್ದಾರೆ, ಇಂಟ್ರೆಸ್ಟ್ ರೇಟನ್ನು ಹೈಕ್ ಮಾಡಿದ್ದಾರೆ. ಇದು ಗ್ಲೋಬಲ್ ಪಾಲಿಸಿ ಟೈಟನಿಂಗಲ್ಲಿ ಒಂದು ಸಿಚುವೇಶನ್. ಇದರಿಂದ ನಮಗೇನು ಇಂಪ್ಯಾಕ್ಟ್ ಆಗಿದೆ, ನಮ್ಮ ದೇಶದಲ್ಲಿರ್ತಕ್ಕಂತಹ ಇನ್ವೆಸ್ಟರ್ಸ್ಗಳನ್ನು ನಾವು ಮೊದಲೇದಾಗಿ ಕಳ್ಕೊತೀವಿ. ನ್ಯೂ ಇನ್ವೆಸ್ಟ್ಮೆಂಟ್ಗಳು ಸಹ ಹೆಚ್ಚಾಗಲ್ಲ. ಎರಡು ಕಾನ್ಸಿಕ್ವೆನ್ಸಸನ್ನು ನಾವು ನೋಡ್ತಾ ಇದ್ದೀವಿ.
ಈಗಿರುವಂಥ ಇನ್ವೆಸ್ಟರ್ಸ್ಗಳಿಗೆ ಹೆಚ್ಚು ಇಂಟ್ರೆಸ್ಟ್ ರೇಟನ್ನು ಇವತ್ತು ಅಮೇರಿಕಾದಲ್ಲಿ ಕೊಡ್ತಾ ಇದ್ದಾರೆ ಅಥವಾ US ಫೆಡರೇಷನ್ ಸಿಸ್ಟಮ್ ಕೊಡ್ತಾ ಇದೆ ಅಂತಂದರೆ ಅವರು ಡೆಫಿನೆಟ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ಗಳನ್ನು ಹಿಂತೆಗೆದುಕೊಳ್ತಾರೆ. ಹೊಸ ಇನ್ವೆಸ್ಟರ್ಸು ಸಹ ಥಿಂಕ್ ಮಾಡ್ತಾರಲ್ಲ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಹೆಚ್ಚು ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದ್ದಾರೆ ಅಲ್ಲಿ ನಾವು ಹೋಗಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ಗಳು ಹ್ಯಾಂಪರ್ ಆಗ್ತಾ ಇದೆ ಅನ್ನುವಂಥದ್ದು. ಈ ಒಂದು ಸಿಚುವೇಶನನ್ನು ನಾವು ನೋಡಿದಾಗ ನಮ್ಮ ಕ್ಯಾಪಿಟಲ್ ಅಕೌಂಟು ಡೆಫಿಸಿಟಲ್ಲಿ ಹೋಗ್ತಾ ಇದೆ ಅಂತ ನಾವು ಕನೆಕ್ಟ್ ಮಾಡ್ಕೋಬೋದಾ, ಮತ್ತು ನಮ್ಮ ರುಪಿ ಇನ್ಸ್ಟೇಬಲ್ ಆಗ್ತಾ ಇದೆ ಅಥವಾ ಸ್ಟೆಬಿಲಿಟಿಯನ್ನು ಕಳ್ಕೋತಾ ಇದೆ. ಡಾಲರ್ನ ವಿರುದ್ಧ ನಮ್ಮ ರುಪಿಯನ್ನು ನಾವು ನೋಡಿದಾಗ 80.12 ಇದೆ ಸದ್ಯಕ್ಕೆ. ಸೊ ಈ ಒಂದು ರುಪಿ ವ್ಯಾಲ್ಯೂವನ್ನು ನಾವು ನೋಡಿದಾಗ ನಮ್ಮ ರುಪಿ ಡಿಪ್ರಿಷಿಯೇಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಫಾರೆಕ್ಸ್ ರಿಸರ್ವ್ ಸಹ ಇವತ್ತು ಕಡಿಮೆ ಆಗ್ತಾ ಇದೆ. ಬೇಸಿಕಲಿ ಗ್ಲೋಬಲ್ ಲೆವೆಲಲ್ಲಿ ತೆಗೆದುಕೊಂಡಿರುವಂತಹ ಪಾಲಿಸಿ ನಮ್ಮ ದೇಶದ ಒಂದು ಎಕನಾಮಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಸೊ ಈ ಒಂದು ಆರ್ಟಿಕಲಿಂದ ಟೇಕ್ ಅವೇ ಪಾಯಿಂಟ್ ಅಂತಂದರೆ, ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಯಾವ ರೀತಿಯಾಗಿ ಫಾರೆಕ್ಸ್ ರಿಸರ್ವ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇವತ್ತು ಲೋ ಇನ್ವೆಸ್ಟ್ಮೆಂಟ್ಗಳನ್ನು ನೋಡ್ತಾ ಇದ್ದೀವಿ, ನಮ್ಮ ಫಾರೆಕ್ಸ್ ರಿಸರ್ವ್ ಸಹ ಡ್ರಾಪ್ ಆಗ್ತಾ ಇದೆ. ಈ ಕನೆಕ್ಟಿವಿಟಿ ಇಂಪಾರ್ಟೆಂಟ್ ಈ ಒಂದು ಆರ್ಟಿಕಲಿಂದ. ಇವಾಗ ಟ್ರೇಡ್ ಡೆಫಿಸಿಟ್ ಅಂತ ನೋಡ್ತೀವಿ. ಟ್ರೇಡ್ ಡೆಫಿಸಿಟ್ ಅಂತ ಬಂದಾಗ ನಾವು ಎಕ್ಸ್ಪೋರ್ಟನ್ನು ಕಡಿಮೆ ಮಾಡ್ತಾ ಇದ್ದೀವಿ, ಇಂಪೋರ್ಟನ್ನು ಹೆಚ್ಚು ಮಾಡ್ಕೋತಾ ಇರ್ತೀವಿ. ಇಂಪೋರ್ಟನ್ನು ನಾವು ಹೆಚ್ಚು ಮಾಡ್ಕೋತಾ ಇದ್ದೀವಿ ಅಂತಂದರೆ ಹೆಚ್ಚು ಡಾಲರನ್ನು ಇವತ್ತು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀವಿ. ಇದರಿಂದಲೂ ಸಹ ಫಾರೆಕ್ಸ್ ರಿಸರ್ವು ಡ್ರಾಪ್ ಆಗಿರುತ್ತೆ. ಈ ಒಂದು ಆರ್ಟಿಕಲಲ್ಲಿ ಇನ್ವೆಸ್ಟ್ಮೆಂಟ್ ಮೇಲೆ ಫೋಕಸನ್ನು ಮಾಡಿದ್ದಾರೆ. ಜಾಗತಿಕವಾಗಿ ತೆಗೆದುಕೊಂಡಿರುವಂತಹ ಟೈಟ್ ಮಾನಿಟರಿ ಪಾಲಿಸೀಸ್ಗಳು ನಮ್ಮ ದೇಶದ ಫಾರೆಕ್ಸ್ ರಿಸರ್ವನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅನ್ನುವಂಥ ಕ್ಲಾರಿಟಿಯನ್ನು ನೀವು ಹೊಂದಬೇಕು. ಇನ್ನು ಮುಂದಿನ ಆರ್ಟಿಕಲ್, ರಕ್ತದಾನ ಅಮೃತ್ ಮಹೋತ್ಸವ್ ಟು ಸ್ಟಾರ್ಟ್ ಫ್ರಮ್ ಸೆಪ್ಟೆಂಬರ್ 17. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಈ ಒಂದು ಆರ್ಟಿಕಲಿಂದ ಕೇವಲ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನಮಗೆ ಇಂಪಾರ್ಟೆಂಟ್. ಹೆಸರಲ್ಲೇ ಹೇಳುತ್ತೆ, ರಕ್ತದಾನ ಅಮೃತ್ ಮಹೋತ್ಸವ ಅಂತಂದರೆ ಬ್ಲಡ್ ಡೊನೇಷನ್ಗೆ ಸಂಬಂಧಪಟ್ಟಂತೆ. ನ್ಯಾಷನಲ್ ವಾಲಂಟರಿ ಬ್ಲಡ್ ಡೊನೇಷನ್ ಡೇಯನ್ನು ಅಕ್ಟೋಬರ್ 1ನೇ ತಾರೀಕಂದು ಸೆಲೆಬ್ರೇಟ್ ಮಾಡಲಾಗ್ತಾ ಇದ್ದು, ಸೊ ಈ ನಿಟ್ಟಿನಲ್ಲಿ ಸೆಪ್ಟೆಂಬರ್ 17ನೇ ತಾರೀಕಿಂದ ಬ್ಲಡ್ ಡೊನೇಷನನ್ನು ವಾಲಂಟರಿ ಬೇಸಿಸ್ ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಯಾರ್ಯಾರು ಬ್ಲಡ್ ಡೊನೇಷನ್ಸನ್ನು ಮಾಡ್ತಾರೆ ಅವರು ಆರೋಗ್ಯ ಸೇತು ಪೋರ್ಟಲಲ್ಲಿ ತಮ್ಮ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಹೆಲ್ತ್ ಮಿನಿಸ್ಟ್ರಿ ಕೊಟ್ಟಿರುವಂಥ ಡೈರೆಕ್ಷನನ್ನು ನೋಡ್ಬೋದು. ಮತ್ತು ಈ ರಕ್ತಕೋಶ ವೆಬ್ ಪೋರ್ಟಲ್ ಸಹ ಆ್ಯಕ್ಟಿವೇಟ್ ಆಗುತ್ತೆ. ಇದನ್ನು ನಾವು KPS ಎಕ್ಸಾಮಿನೇಷನಲ್ಲಿ, ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನ್ಯಾಷನಲ್ ವಾಲಂಟರಿ ಬ್ಲಡ್ ಡೊನೇಷನ್ ಡೇಯನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅನ್ನುವಂಥ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ನ್ಯೂಸಲ್ಲಿ ಬಂದಿರೋದ್ರಿಂದ ಇದನ್ನು ನೆನ್ಪಿಟ್ಕೊಳ್ಳಿ. ಮೇನ್ಸಲ್ಲಿ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಆನ್ಸರನ್ನು ಬರೆಯುವಾಗ ಸರ್ಕಾರ ತೆಗೆದುಕೊಂಡಿರುವಂಥ ಇನಿಷಿಯೇಟಿವ್ಸನ್ನು ನಾವು ಎಂಫಸೈಸ್ ಮಾಡ್ಬೋದು. ಇದು ವಾಲಂಟರಿ ಬೇಸಿಸ್ ಮೇಲೆ ಇರೋದ್ರಿಂದ ಸಿಟಿಜನ್ಸ್ಗಳು ಯಾವ ರೀತಿಯಾಗಿ ರೆಸ್ಪಾನ್ಸಿಬಲ್ ಆಗಿ ರೆಸ್ಪಾಂಡ್ ಮಾಡಬೇಕು ಅನ್ನುವಂಥ ಒಂದು ಕಂಡೀಷನ್ ಸಹ ಎಂಫಸೈಸ್ ಮಾಡ್ಬೋದು. ಆವಾಗ ನೀವು ಈ ಒಂದು ರಕ್ತದಾನ ಅಮೃತ್ ಮಹೋತ್ಸವವನ್ನು ಎಂಫಸೈಸ್ ಮಾಡೋದ್ರ ಮುಖಾಂತರ ಹೆಚ್ಚಿನ ವೇಟೇಜನ್ನು ನಿಮ್ಮ ಆನ್ಸರಲ್ಲಿ ಪಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, ಗ್ರೇಟ್ G20 ಪವರ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಈ ಒಂದು ಆರ್ಟಿಕಲ್ನ ನಾವು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 2 ಅಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಭಾರತ ಡಿಸೆಂಬರ್ ಮಂತಲ್ಲಿ G20 ಸಮಿಟನ್ನು ಹೋಸ್ಟ್ ಮಾಡ್ತಿದೆ. ಈ ನಿಟ್ಟಿನಲ್ಲಿ ಭಾರತದ ಚೀಫ್ G20 ಕೋಆರ್ಡಿನೇಟರ್ ಆಗಿರುವಂತಹ ಹರ್ಷ ಶೃಂಗಾಲ ಅವರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ನ ಪ್ರಕಾರ, ಈ ಒಂದು ಅಧ್ಯಕ್ಷೀಯ ಸ್ಥಾನ ಭಾರತಕ್ಕೆ ಒಂದು ಗ್ಲೋಬಲ್ ಸ್ಟೇಜನ್ನು ಪ್ರೊವೈಡ್ ಮಾಡಿದೆ, ಸಾಕಷ್ಟು ಅಪಾರ್ಚುನಿಟಿಯನ್ನು ಇದು ಕೊಡ್ತಾ ಇದೆ. ಭಾರತ ಪ್ರಯಾರಿಟಿ ಬೇಸ್ ಮೇಲೆ ಗ್ಲೋಬಲ್ ಅಜೆಂಡಾನ ಫುಲ್ಫಿಲ್ ಮಾಡಬೇಕು ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ನಾವಿವಾಗ G20ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಚಾಲೆಂಜಸ್ ಯಾವ ರೀತಿಯಾಗಿದೆ, G20ಯ ಒಂದು ಗ್ಲೋಬಲ್ ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಅಂತ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಮೊದಲೇದಾಗಿ G20 ಗ್ರೂಪಿಂಗ್ ಅಂತಂದ್ರೇನು? ಇದೊಂದು ಇಂಟರ್ ಗವರ್ನಮೆಂಟಲ್ ಫೋರಮ್. ಇದರ ಒಂದು ಸ್ಟ್ರಾಟಜಿಕ್ ರೋಲ್ ಯಾವ ರೀತಿಯಾಗಿದೆ ಅಂತಂದರೆ, ಜಗತ್ತಿನ ಬೆಳವಣಿಗೆ ಮೇಲೆ ಇದು ಫೋಕಸ್ ಮಾಡುತ್ತೆ. ಗ್ಲೋಬಲ್ ಎಕನಾಮಿಕ್ ಗ್ರೋತನ್ನು ಸೆಕ್ಯೂರ್ ಮಾಡೋದ್ರಲ್ಲಿ ಇದು ವರ್ಕ್ ಮಾಡುತ್ತೆ. ಇನ್ನು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಪ್ರಾಸ್ಪರಿಟಿಯನ್ನು ಎನ್ಶೂರ್ ಮಾಡಲಿಕ್ಕೆ ಇದು ಸ್ಟೆಪ್ಪನ್ನು ತೆಗೆದುಕೊಳ್ಳುತ್ತೆ. ಇದರ ಒಂದು ಕಾಂಪೋಸಿಷನ್ ಯಾವ ರೀತಿಯಾಗಿದೆ ಅಂತಂದರೆ, ವರ್ಲ್ಡ್ ಲಾರ್ಜೆಸ್ಟ್ ಎಕನಾಮೀಸ್ಗಳು ಇದರಲ್ಲಿ ಇದ್ದಾವೆ. ಸೊ ಒಟ್ಟಾರೆಯಾಗಿ 19 ಕಂಟ್ರೀಸ್ಗಳು ಪ್ಲಸ್ ಯುರೋಪಿಯನ್ ಯೂನಿಯನನ್ನು ನಾವು ಇದರಲ್ಲಿ ಕನ್ಸಿಡರ್ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಗ್ರೂಪಿಂಗ್ ನಡಿನಲ್ಲಿ ಇಂಡಸ್ಟ್ರಿಯಲೈಸ್ಡ್ ಆಗಿರುವಂತಹ ನೇಷನ್ಸ್ಗಳು ಇದ್ದಾವೆ, ಡೆವಲಪಿಂಗ್ ನೇಷನ್ಸ್ಗಳು ಇದ್ದಾವೆ. ಇದರ ಒಂದು ಪಾಪ್ಯುಲೇಷನನ್ನು ನಾವು ಕನ್ಸಿಡರ್ ಮಾಡಿದಾಗ ವರ್ಲ್ಡ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದರೆ 60% ಅಷ್ಟು ಪಾಪ್ಯುಲೇಷನ್ನು ಈ ಒಂದು ಗ್ರೂಪಿಂಗ್ ನಡಿನಲ್ಲಿ ನಾವು ನೋಡ್ಬೋದು. 75% ಅಷ್ಟು ಇಂಟರ್ನ್ಯಾಷನಲ್ ಟ್ರೇಡು ಈ ಒಂದು ಗ್ರೂಪಿಂಗ್ ಇಂದ ಆಗ್ತಾ ಇದೆ. ಅಂದರೆ ಇದರಲ್ಲಿರ್ತಕ್ಕಂಥ ಮೆಂಬರಿನ ಕಾಂಟ್ರಿಬ್ಯೂಷನ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಸೊ ವರ್ಲ್ಡಲ್ಲಿ ಇದರ ಒಂದು GDP ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಅಂತಂದರೆ, ಅಥವಾ ಎಕನಾಮಿಕಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು 80% ವರ್ಲ್ಡ್ GDPಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಸೊ ಇಷ್ಟೊಂದು ಇಂಪಾರ್ಟೆನ್ಸನ್ನು ಈ ಒಂದು ಗ್ರೂಪಿಂಗ್ ತೋರಿಸ್ತಾ ಇದೆ ಅನ್ನುವಂಥದ್ದು. ಸೊ ಇದರ ಒಂದು ಮೇಜರ್ ರೋಲ್ ಏನಂತಂದರೆ, ಗ್ಲೋಬಲ್ ಎಕಾನಮಿಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡೋದು.
ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ತರೋದಾಗಲಿ, ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಅಥವಾ ಕ್ಲೈಮೇಟ್ ಚೇಂಜನ್ನು ಮಿಟಿಗೇಷನ್ ಮಾಡೋದಕ್ಕೋಸ್ಕರ ಸ್ಟೆಪ್ಪನ್ನು ತೆಗೆದುಕೊಳ್ಳುತ್ತೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮೇಲೆ ಇದು ಫೋಕಸ್ ಮಾಡುತ್ತೆ. ಸೊ ಇದು ಇಂಪಾರ್ಟೆಂಟ್ಲಿ ನಿಮಗೆ G20ಗೆ ಸಂಬಂಧಪಟ್ಟಂತೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್. ಭಾರತ ಈ ಒಂದು ಗ್ರೂಪಿಂಗ್ನ ಪ್ರೆಸಿಡೆನ್ಷಿಯಲ್ಶಿಪ್ಪನ್ನು ಅಥವಾ ಅಧ್ಯಕ್ಷೀಯ ಸ್ಥಾನವನ್ನು ಹೊಂದ್ತಾ ಇದೆ. ಇದರಿಂದ ಮೇಜರ್ ಚಾಲೆಂಜಸ್ ಯಾವ ರೀತಿಯಾಗಿದೆ, ಭಾರತಕ್ಕೆ ಯಾವ ರೀತಿಯಾದಂಥ ಚಾಲೆಂಜಸ್ ಇದೆ, ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂತಹ ಕಮಿಟ್ಮೆಂಟನ್ನು ಇದು ಯಾವ ರೀತಿಯಾಗಿ ಮೀಟ್ ಮಾಡಬೇಕು. ಬರುವಂತಹ 17th ನವೆಂಬರಲ್ಲಿ ಸಮಿಟ್ ನಡೀತಾ ಇದೆ, ಬಲಿಯಲ್ಲಿ G20 ಸಮಿಟ್ ನಡೆಯುತ್ತೆ. ಇದರಲ್ಲೂ ಸಹ ಭಾರತ ಪಾರ್ಟಿಸಿಪೇಷನ್ನ ಮಾಡುತ್ತೆ. ಇದರ ಅಧ್ಯಕ್ಷೀಯ ಸ್ಥಾನವನ್ನು ಡಿಸೆಂಬರ್ 1ನೇ ತಾರೀಕು ಈ ವರ್ಷ 2022ರಲ್ಲಿ ಅಲಂಕರಿಸುತ್ತೆ. ನೆಕ್ಸ್ಟ್ ಇಯರು ನವಂಬರ್ 2023 ತನೂ ಇದರ ಅಧ್ಯಕ್ಷೀಯ ಸ್ಥಾನ ಇರುತ್ತೆ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಈ ವರ್ಷ ಕಂಪ್ಲೀಟಾಗಿ ಭಾರತದ ಒಂದು ಗ್ಲೋಬಲ್ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಗ್ಲೋಬಲ್ ಗ್ರೂಪಿಂಗ್ಸು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಭಾರತಕ್ಕೆ ಒಂದು ಅಪರ್ಚುನಿಟಿ ಇಲ್ಲಿ ಪ್ರೊವೈಡ್ ಮಾಡ್ದಂಗೆ ಆಗಿರುತ್ತೆ. ಪೊಲಿಟಿಕಲ್ ಆಸ್ಪೆಕ್ಟಲ್ಲಿರ್ಬೋದು, ಎಕನಾಮಿಕಲ್ ಆಸ್ಪೆಕ್ಟ್ಸಲ್ಲಿರ್ಬೋದು ಮತ್ತು ಇಂಟೆಲೆಕ್ಚುಯಲ್ ಲೀಡರ್ಶಿಪ್ಪನ್ನು ಇವತ್ತು ಭಾರತ ಹೊಂದ್ತಾ ಇದೆ. ಇವತ್ತು ಡೆವಲಪಿಂಗ್ ಕಂಟ್ರೀಸ್ಗಳಿಗೂ ಹಾಗೂ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗಳಿಗೂ ಸಹ ಸಪೋರ್ಟ್ ಮಾಡುವಂಥದ್ದಾಗಲಿ, ಭಾರತ ಈ ಒಂದು ಪ್ರೆಸಿಡೆನ್ಷಿಯಲ್ಶಿಪ್ ನಡಿನಲ್ಲಿ ಆಫ್ರಿಕಾ, ಸೌತ್ ಅಮೇರಿಕಾದಲ್ಲಿರ್ತಕ್ಕಂತಹ ಎಕನಾಮೀಸ್ಗಳನ್ನು ಇನ್ವೈಟ್ ಮಾಡಬೇಕು. ಬ್ಯಾಲೆನ್ಸ್ಡ್ ಆಗಿ ಇವಾಗ ರಿಪ್ರೆಸೆಂಟೇಷನನ್ನು G20ನಲ್ಲಿ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನನ್ನು ಸಹ ಇಲ್ಲಿ ಕವರ್ ಮಾಡಿದ್ದಾರೆ. ಸೊ ಮೇಜರ್ ಚಾಲೆಂಜಸ್ ಯಾವ ರೀತಿಯಾಗಿದೆ, ಇವಾಗ 2 ಕ್ಯಾಟಗರಿಯಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಒಂದು ಗ್ಲೋಬಲ್ ಚಾಲೆಂಜಸ್ ಯಾವ ರೀತಿಯಾಗಿದೆ, ಇನ್ನೊಂದು ಡೊಮೆಸ್ಟಿಕ್ ಚಾಲೆಂಜಸ್ ಯಾವ ರೀತಿಯಾಗಿರ್ಬೋದು. ಗ್ಲೋಬಲ್ ಚಾಲೆಂಜಸ್ ಅಂತ ಬಂದಾಗ ಕಂಪ್ಲೀಟ್ ಜಗತ್ತು ಇವತ್ತು ಪ್ಯಾಂಡಮಿಕ್ನಿಂದ ಇಂಪ್ಯಾಕ್ಟ್ ಆಗಿದೆ. ವ್ಯಾಕ್ಸಿನ್ ಅವೈಲಬಿಲಿಟಿ ತುಂಬ ಇಶ್ಯೂ ಇರೋದ್ರಿಂದ ಸಾಕಷ್ಟು ಕಂಟ್ರೀಸ್ಗಳಲ್ಲಿ ಈ ಇಶ್ಯೂವನ್ನು ಅಡ್ರೆಸ್ ಮಾಡಬೇಕು. ಭಾರತ ವ್ಯಾಕ್ಸಿನನ್ನು ಎಲ್ಲ ಕಂಟ್ರಿಗಳಿಗೂ ಅವೈಲೇಬಲ್ ಇರುವಂಥ ಒಂದು ಸಿಚುವೇಷನನ್ನು ತರಬೇಕು. ನಾವು ಸಹ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಇನೋವೇಷನ್ಸನ್ನು ಮಾಡೋದಾಗಲಿ, ಟೆಕ್ನಾಲಜಿಯನ್ನು ಮಾಡೋದಾಗಲಿ, ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ವ್ಯಾಕ್ಸಿನ್ ಸ್ಕೇರ್ಸಿಟಿಯನ್ನು ನಾವು ಫುಲ್ಫಿಲ್ ಮಾಡಬೇಕು ಅನ್ನುವಂಥದ್ದು. ಸೊ ಇದರಿಂದ ನಾವು ಡೊಮೆಸ್ಟಿಕ್ ಪ್ರೊಡಕ್ಷನ್ನು ಸಹ ಎನ್ಹ್ಯಾನ್ಸ್ ಮಾಡ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಇಶ್ಯೂನು ಸಹ ಅಡ್ರೆಸ್ ಮಾಡ್ಬೋದು ಅನ್ನುವಂಥ ಒಂದು ಕನೆಕ್ಟಿವಿಟಿ ನೋಡಬೇಕು. ಇನ್ನು ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ಉಕ್ರೈನ್ ಕಾನ್ಫ್ಲಿಕ್ಟ್. ಇದರಿಂದಾಗಿ ಗ್ಲೋಬಲ್ ಲೆವೆಲಲ್ಲಿ ಗ್ರೂಪಿಂಗ್ಗಳಾಗ್ತಾ ಇದ್ದಾವೆ. ರಷ್ಯಾಗೆ ಸಪೋರ್ಟ್ ಮಾಡ್ತಕ್ಕಂಥ ಕಂಟ್ರೀಸ್ಗಳ ಒಂದು ಲಿಸ್ಟೇ ಬೇರೆ ಇದೆ, ಉಕ್ರೈನ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಕಂಟ್ರೀಸ್ಗಳ ಲಿಸ್ಟ್ ಬೇರೆ ಇದೆ. ರಷ್ಯಾದ ಮೇಲೇನೂ ಸಹ ಸಾಕಷ್ಟು ಎಕನಾಮಿಕಲಿ ಸ್ಯಾಂಕ್ಷನ್ಸ್ಗಳನ್ನು ಹಾಕ್ತಾ ಇರೋದನ್ನು ನೋಡ್ಬೋದು. ಟ್ರೇಡ್ಗೆ ಸಂಬಂಧಪಟ್ಟಂತೆ ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಹಾಕ್ತಾ ಇರೋದನ್ನು ನೋಡ್ಬೋದು. ಈ ಎಲ್ಲ ಕಾನ್ಫ್ಲಿಕ್ಟ್ಸ್ಗಳನ್ನು ಭಾರತ ಇವತ್ತು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಇದೊಂದು ದೊಡ್ಡ ಚಾಲೆಂಜ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಈ ಒಂದು ಸ್ಟೇಜ್ನ ಮುಖಾಂತರ ಭಾರತ ಯಾವ ರೀತಿಯಾಗಿ ಇದನ್ನು ರಿಸಾಲ್ವ್ ಮಾಡ್ಬೋದು. ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ನ ಪ್ರಕಾರ ಉಕ್ರೈನ್ ಕಾನ್ಫ್ಲಿಕ್ಟ್ನಿಂದಾಗಿ ವರ್ಲ್ಡ್ ಇವಾಗ ಡಿವೈಡ್ ಆಗ್ತಾ ಇದೆ. ಇದೊಂದು ಮೇಜರ್ ಚಾಲೆಂಜ್ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಕ್ಲೈಮೇಟ್ ಚೇಂಜ್ ಅಂತ ಬಂದಾಗ 3rd ಪಾಯಿಂಟ್ ನಡಿನಲ್ಲಿ ಡೆವಲಪಿಂಗ್ ಕಂಟ್ರೀಸ್ಗಳಿರ್ಬೋದು ಅಥವಾ ಡೆವಲಪ್ಡ್ ಕಂಟ್ರೀಸ್ಗಳು ಇರ್ಬೋದು, ಇವತ್ತು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆಗಳನ್ನು ಫೇಸ್ ಮಾಡ್ತಾ ಇದೆ. ಆದರೆ ಇಲ್ಲಿ ಡೈವರ್ಜೆಂಟ್ ವ್ಯೂ ಯಾವ ರೀತಿಯಾಗಿದೆ ಅಂತಂದರೆ, ಡೆವಲಪ್ಡ್ ಕಂಟ್ರೀಸ್ಗಳ ಒಂದು ಆಟಿಟ್ಯೂಡ್ ಏನಿದೆಯಲ್ಲ ಕ್ಲೈಮೇಟ್ ಚೇಂಜನ್ನು ಮಿಟಿಗೇಷನ್ ಮಾಡೋದ್ರಲ್ಲಿ ಅದು ತುಂಬ ಡಿಫ್ರೆಂಟ್ ಆಗಿದೆ. ಇನ್ನು ಡೆವಲಪಿಂಗ್ ಕಂಟ್ರೀಸಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಅಂತಂದರೆ ಅವರು ಎಕನಾಮಿಕ್ ಗ್ರೋತನ್ನು ಸಹ ಕಾಣಬೇಕು, ಜೊತೆಗೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿರುವಂಥ ಒಂದು ಡೈಲೆಮವನ್ನು ಅಥವಾ ಈ ಒಂದು ಡೈವರ್ಜೆಂಟ್ ವ್ಯೂವನ್ನು ಭಾರತ ಯಾವ ರೀತಿಯಾಗಿ ಕನ್ಸಿಡರ್ ಮಾಡುತ್ತೆ, ಯಾವ ರೀತಿಯಾಗಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಸ್ಟೆಪ್ಸನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಚಾಲೆಂಜ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಚೈನಾದ ಒಂದು ಅಸರ್ವೇಟಿವ್ ಆ್ಯಕ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಚೈನಾ ಇವತ್ತು ಹೆಜಿಮೋನಿಯನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಳ್ಳುವಂಥ ಒಂದು ಸ್ಟೆಪ್ಪನ್ನು ನಾವು ಡೆಲಿಕೇಟಾಗಿ ಬ್ಯಾಲೆನ್ಸ್ ಮಾಡಬೇಕು. ನ್ಯಾಟೋಗೆ ಸಂಬಂಧಪಟ್ಟಂತೆ, G7ಗೆ ಸಂಬಂಧಪಟ್ಟಂತೆ, ಇನ್ನು ಕ್ವಾಡ್ ಮೆಂಬರ್ಶಿಪ್ಪನ್ನು ಭಾರತ ಹೊಂದಿದೆ, SCO ಮೆಂಬರ್ಶಿಪ್ಪನ್ನು ಹೊಂದಿದೆ ಭಾರತ. ಇವೆರಡು ಗ್ರೂಪಿಂಗಲ್ಲಿ ಭಾರತ ಸಹ ಪಾರ್ಟ್ ಆಗಿದೆ. ಈ ನಿಟ್ಟಿನಲ್ಲಿ G20 ಪ್ರೆಸಿಡೆನ್ಷಿಯಲ್ಶಿಪ್ಪನ್ನು ಹೊಂದಿದಾದಮೇಲೆ ಈ ಎಲ್ಲ ಗ್ರೂಪಿಂಗ್ಗಳನ್ನು ಬ್ಯಾಲೆನ್ಸ್ಡ್ ಆಗಿ ಇವತ್ತು ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು. ಚೈನಾದ ಒಂದು ಆ್ಯಕ್ಟಿವಿಟಿಯನ್ನು ಸಹ ನಾವಿಲ್ಲಿ ತಡೆಗಟ್ಟಬೇಕು. ಸೊ ಈ ನಿಟ್ಟಿನಲ್ಲಿ ಭಾರತದ ಒಂದು ಮೇಜರ್ ಚಾಲೆಂಜ್ ಏನಿದೆ ಗ್ಲೋಬಲ್ ಲೆವೆಲಲ್ಲಿ ಅನ್ನುವಂಥ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಇನ್ನು ಡೊಮೆಸ್ಟಿಕ್ ಲೆವೆಲಲ್ಲಿ ಬಂದಾಗ ಎಕನಾಮಿಕ್ ಚಾಲೆಂಜಸ್ ಅಂತ ನಾವು ನೋಡಿದಾಗ ಇನ್ಫ್ಲೇಷನ್ಗೆ ಕನೆಕ್ಟ್ ಮಾಡೋದಾದರೆ ಸ್ಟ್ಯಾಗ್ಫ್ಲೇಷನ್ ಕಂಡೀಷನನ್ನು ನಾವು ನೋಡ್ತಾ ಇದ್ದೀವಿ. ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಾ ಇದೆ, ಎಕ್ಸ್ಚೇಂಜ್ ರೇಟ್ನ ಒಂದು ಇಶ್ಯೂ ಇದೆ. ಸೊ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು, ಯಾಕೆಂದರೆ ಟ್ರೇಡ್ ಡೆಫಿಸಿಟು ಸಹ ಇನ್ಕ್ರೀಸ್ ಆಗ್ತಾ ಇದೆ. ಈ ಎಲ್ಲ ಚಾಲೆಂಜಸ್ಗಳನ್ನು ನಾವು ಎಕನಾಮಿಕ್ ಕನ್ಸರ್ನಲ್ಲಿ ನೋಡ್ಬೋದು. ಭಾರತದ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನು ನಾವು ನೋಡಿದಾಗ ಸಾಕಷ್ಟು ಚಾಲೆಂಜಸ್ ಇದ್ದಾವೆ. ಭಾರತ ಈ ಒಂದು ಅಧ್ಯಕ್ಷೀಯ ಸ್ಥಾನದಿಂದ ಒಂದು ಅಪಾರ್ಚುನಿಟಿಯನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿಯೂ ಸಹ ಚಾಲೆಂಜಸನ್ನು ಫೇಸ್ ಮಾಡೋದ್ರ ಜೊತೆಗೆ ರೀಜ್ನಲ್ ಪ್ರಾಬ್ಲಮ್ಸ್ಗಳನ್ನು ಅಥವಾ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದು. ಹಾಗೂ ಟೆರರಿಸಮ್ ಅಥವಾ ಭಯೋತ್ಪಾದನೆ ಅಂತ ಬಂದಾಗ ರೀಜ್ನಲ್ ಲೆವೆಲಲ್ಲೂ ಇದು ಪ್ರಾಬ್ಲಮ್ ಇದೆ, ಗ್ಲೋಬಲ್ ಲೆವೆಲಲ್ಲೂ ಸಹ ಸಾಕಷ್ಟು ಪ್ರಾಬ್ಲಮ್ ಇರೋದ್ರಿಂದ
ಇದಕ್ಕೆ ಸಂಬಂಧಪಟ್ಟಂಥ ಸ್ಟೆಪ್ಪನ್ನು ಭಾರತ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ನಾವಿಲ್ಲಿ ಅಡ್ರೆಸ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಭಾರತ ಯಾವ ರೀತಿಯಾದಂತಹ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡ್ಬೋದು ಅಂತ ಲಿಸ್ಟ್ ಔಟ್ ಮಾಡೋದಾದರೆ, ಗ್ಲೋಬಲ್ ಕನ್ಸರ್ನ್ ಆಗಿರುವಂಥ ಟೆರರಿಸಮ್, ಕ್ಲೈಮೇಟ್ ಚೇಂಜ್, ಸ್ಟ್ಯಾಗ್ಫ್ಲೇಷನ್ ಇರ್ಬೋದು. ಡೊಮೆಸ್ಟಿಕ್ ಆ್ಯಂಡ್ ರೀಜನಲ್ ಕನ್ಸಿಡರೇಷನ್ ಮಾಡಿದಾಗ ನಾವು ಎಕನಾಮಿಕ್ ರಿಕವರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಟ್ರೇಡ್ ಇರ್ಬೋದು, ಇನ್ವೆಸ್ಟ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಹಾಗೂ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಒಂದು ಕನ್ಸರ್ನನ್ನು ನೋಡ್ಬೋದು. ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಎನ್ಹ್ಯಾನ್ಸ್ ಮಾಡೋದಾಗಲಿ ಮತ್ತು ಗ್ರೀನ್ ಎಕನಾಮಿ ಮೇಲೆ ಹೆಚ್ಚು ಫೋಕಸ್ ಮಾಡೋದಾಗಲಿ, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ, ಸೊಸೈಟಲ್ ವೆಲ್ ಬೀಯಿಂಗ್ಗೆ ಸಂಬಂಧಪಟ್ಟಂತೆ ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಆಗ್ತಾ ಇದೆ, ಟೆಕ್ನಾಲಜಿ ಮೇಲೆ ಇದು ಫೋಕಸ್ ಮಾಡ್ಬೋದು. ವಲ್ನರಬಲ್ ಎಕನಾಮೀಸ್ ಇರ್ಬೋದು ಅಥವಾ ಡಿಸ್ಟ್ರೆಸ್ ಆಗಿರ್ತಕ್ಕಂಥ ಎಕನಾಮೀಸ್ಗೆ ಇದು ಬೂಸ್ಟ್ ಮಾಡುವಂಥ ಒಂದು ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ಬೋದು. ಈ ರೀತಿಯಾದಂಥ ಮೇಜರ್ ಚಾಲೆಂಜಸನ್ನು ಅಥವಾ ಇಂಪಾರ್ಟೆಂಟ್ ಏರಿಯಾನ ಭಾರತ ಫೋಕಸ್ ಮಾಡಬೇಕು ಅನ್ನುವಂಥ ಡೈಮೆನ್ಷನನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಕ್ವಾಡ್ ಗ್ರೂಪಿಂಗಲ್ಲಿ ಮೆಂಬರ್ಸ್ಗಳು ಯಾರ್ಯಾರಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಜಿಯೋಗ್ರಫಿ ಸೆಕ್ಷನಿಂದ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.